ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಕೂಡ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇಲ್ಲಿ ಏನಕ್ಕೆ ಸ್ಥಳ ಮಹಜರ್ ಪ್ರಕ್ರಿಯೆ ಅಂದ್ರೆ ಅಗೇನ್ ಇಲ್ಲೂ ಕೂಡ ಆ ಹತ್ಯೆ ನಡೆದಂತಹ ನಂತರದಲ್ಲಿ ಪವಿತ್ರ ಗೌಡ ಅವರ ಕಾನ್ವರ್ಸೇಷನ್ ಯಾರ ಜೊತೆಗಿತ್ತು ಮತ್ತು ಆಕೆ ಕೃತ್ಯ ನಡೀತಲ್ಲ ಆ ಜಾಗದಲ್ಲಿ ಯಾವ ಬಟ್ಟೆಯನ್ನ ಧರಿಸಿದ್ರು ಮತ್ತೆ ಆ ಚಪ್ಪಲಿನಲ್ಲಿ ಹೊಡೆದ್ರು ಅಂತೆಲ್ಲ ಹೇಳಲಾಗ್ತದೆಯಲ್ಲ ಅದೆಲ್ಲವೂ ಕೂಡ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತಹ ವಸ್ತುಗಳೇ ಆಗುತ್ತೆ. ಅದನ್ನೆಲ್ಲ ವಶಕ್ಕೆ ಪಡೆಯೋದಕ್ಕೆ ಅಂತ ಸ್ಥಳ ಮಹಜರನ್ನ ಇಲ್ಲೂ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಮನೆಯ CCTVಯನ್ನ ಕೂಡ ವಶಕ್ಕೆ ಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತದೆ. ಬಿಕಾಸ್ ಯಾವ ಟೈಮ್ಗೆ ಎಂಟ್ರಿ ಆದ್ರು, ಯಾರು ಎಕ್ಸಿಟ್, ಎಷ್ಟೊತ್ತಿಗಾಯಿತು, ಹಿಂದೆ ಆರೋಪಿಗಳು ಕೊಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ ಇದು ಮ್ಯಾಚ್ ಆಗ್ತಾ ಇದೆ. ಮತ್ತೆ ಪೊಲೀಸರು ಕೂಡ ಅವರದ್ದೇ ಆಯಾಮದಲ್ಲಿ ತನಿಖೆಯನ್ನು ಮಾಡಿರ್ತಾರೆ. CDR ನೆಟ್ವರ್ಕ್ ಆಕ್ಟಿವ್ನೆಸ್ ಇರ್ಬೋದು ಅಥವಾ ಕಾಲ್ ಡೀಟೇಲ್ ರೆಕಾರ್ಡ್ ಅನ್ನೆಲ್ಲ ತರಿಸಿ ಯಾವ ಸಂದರ್ಭದಲ್ಲಿ ಯಾವ ಕಾಲ್ ಎಲ್ಲಿಗೆ ಹೋಯ್ತು, ನಂತರ ಕಾನ್ವರ್ಸೇಷನ್ ಹೇಗಾಯಿತು, ಇದೆಲ್ಲ ಮಾಹಿತಿಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ರೆಡಿ ಆಗಿರ್ತಾರೆ. ಸೊ ಅದನ್ನ ವಾಪಸ್ ಮ್ಯಾಚ್ ಮಾಡೋ ಕೆಲಸ ಈ ಸ್ಥಳ ಮಹಜರ್ ಪ್ರಕ್ರಿಯೆನಲ್ಲಿ ಕೂಡ ಆಗತ್ತೆ. ಅಕ್ಯೂಸ್ಗಳು ಹೇಳ್ತಾ ಇರೋದು ನಿಜಾನ, ಇವ್ರ ವರ್ಷನ್ ಏನು ಇಂಥ ಆರೋಪಗಳಿಗೆ, ಮತ್ತು ಈ ಕೊಲೆ ಆರೋಪಿಗಳ ಪೈಕಿ A1 ಆಗಿರುವಂತಹ ಪವಿತ್ರ ಗೌಡ ಅವತ್ತು ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ರು, ಎಷ್ಟೊತ್ತಿಗೆ ಎಕ್ಸಿಟ್ ಆದ್ರು, ಡೀಟೇಲ್ಸ್ ಕೊಡ್ತಾರೆ. ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಮಾದೇಶ್, ಸ್ಥಳ ಮಹಜರ್ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡೋ ಕೆಲಸ ಇಲ್ಲಿ ತನಕ ಆಗಿದೆ, ಇನ್ನು ಎಷ್ಟು ತನಕ ಆಗ್ಬೋದು ಸ್ಥಳ ಮಹಜರ್ ಪ್ರಕ್ರಿಯೆ ಅಂತ? ಮಮತಾ, 1.5 ಗಂಟೆ ಆಯಿತು. 1.5 ಗಂಟೆಯಿಂದಲೂ ಕೂಡ ಸ್ಥಳ ಮಹಜರ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಜೊತೆಗೆ A3 ಆರೋಪಿ ಆಗಿರುವಂಥ ಪವನ್, ಇವರಿಬ್ಬರನ್ನು ಕರೆತಂದು ಈಗ ಮಹಜರ್ ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಮೊದಲಿಗೆ CC ಕ್ಯಾಮ್ರಾ ವಿಜುವಲ್ಗಳನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವತ್ತು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಬಂದು ಹೋಗಿದ್ರು, ಇವರು ಯಾವ ಟೈಮಲ್ಲಿ ಹೊರಗಡೆ ಹೋದರು, ಜೊತೆಗೆ ಕೊಲೆಯಾದ ನಂತರ ಇವರು ಮನೆಗೆ ಎಷ್ಟು ಗಂಟೆಗೆ ವಾಪಸ್ ಆದರು, ಜೊತೆಗೆ ಇವ್ರ ಜೊತೆ ಯಾರ್ಯಾರಿದ್ರು, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಆ ಫುಟೇಜ್ ಏನಿದೆ ಅದನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಇವರು ಮಾಡ್ತಿದ್ದಾರೆ. ಜೊತೆಗೆ ಅವತ್ತು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ರು ಇವರು ಕೂಡ, ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪ ಇರುವಂಥದ್ದು. ಜೊತೆಗೆ ಅದು ಆ ಮಾಹಿತಿ ಕೂಡ ಹೊರಬಂದಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆ ಚಪ್ಪಲಿಯನ್ನು ಜೊತೆಗೆ ಅವರು ಧರಿಸಿದಂಥ ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ. ಜೊತೆಗೆ ಅವತ್ತು ಯಾರ್ಯಾರು ಇದ್ರು ಅನ್ನುವಂಥದ್ದು, ಅಂದರೆ ಕೊಲೆ ಆದ ನಂತರ ಇಲ್ಲಿ ಕೇವಲ ಪವಿತ್ರ ಗೌಡ ಅವರು ಮಾತ್ರ ಬಂದಿದ್ರು ಅಥವಾ ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನು ದರ್ಶನ್ರೇ ಪಿಕ್ ಮಾಡಿ ಕರ್ಕೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ನಂತರ ಕೊಲೆ ಆದ ಮೇಲೆ ಅವರು ಕೂಡ ಇಲ್ಲಿ ಬಂದು ಅವರನ್ನು ಡ್ರಾಪ್ ಮಾಡಿ ಇಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಜೊತೆಗೆ ರೇಣುಕಾಸ್ವಾಮಿ ಮೈ ಮೇಲೆ ಕೆಲವು ವಸ್ತುಗಳು ಮಿಸ್ ಆಗಿದ್ವು ಅನ್ನೋಂಥದ್ದು, ಅಂದರೆ ಅವರು ಧರಿಸಿದಂಥ ಬಟ್ಟೆ ಬದಲಾಗಿತ್ತು, ಜೊತೆಗೆ ಅವ್ರ ಮೈ ಮೇಲಿದ್ದಂಥ ಕೆಲ ವಸ್ತುಗಳು, ಅಂದರೆ ಐಡೆಂಟಿಫೈ ಮಾಡೋದಕ್ಕಿದ್ದಂಥ ವಸ್ತುಗಳನ್ನು ಯಾರು ಕೂಡ ಅದನ್ನು ಪತ್ತೆ ಹಚ್ಚಬಾರ್ದು ಅನ್ನುವಂಥ ಕಾರಣಕ್ಕೆ ಏನಾದರೂ ತೆಗೆದಿಟ್ಟಿದ್ದಾರೆ. ಸಾಕ್ಷ್ಯನಾಶ ಪ್ರಕ್ರಿಯೆ ಏನಾದರೂ ಆಗಿದೆಯಾ ಅನ್ನುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಸಾಕ್ಷ್ಯನಾಶ ಪ್ರಕ್ರಿಯೆ ಆಗಿದ್ರೆ ಅವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅಂದರೆ ಕ್ರಾಸ್ ಕ್ವಶನ್ಗಳನ್ನು ಮಾಡಿ ಕೇಳುವಂಥ ವಿಚಾರಕ್ಕೂ ಕೂಡ ಈಗ ಸ್ಥಳ ಮಹಜರಲ್ಲಿ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರುವಂಥದ್ದು. ಯಾಕಂದರೆ ಆ ಪವಿತ್ರ ಗೌಡರನ್ನು ಹಾಗೆ ಈ ಪವನ್ ಏನಿದ್ದಾರೆ A3 ಇವರನ್ನು ಸಪ್ರೇಟಾಗಿ ಕೂರಿಸಿ ವಿಚಾರಣೆಯನ್ನು ಮಾಡಿ ಹಲವು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಈಗ ಸ್ಥಳ ಮಹಜರ್ಗೆ ಇಬ್ಬರನ್ನು ಕೂಡ ಒಟ್ಟಿಗೆ ಕರ್ಕೊಂಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅಂದರೆ ಇವರು ಏನು ಮಾಹಿತಿಯನ್ನು ನೀಡಿರ್ತಾರೆ ಅವರಿಗೆ ಕ್ರಾಸ್ ಕ್ವಶನ್ ಮಾಡುವಂಥ ಕೆಲಸವನ್ನು ಮಾಡಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡಿದ್ದಾರೆ. ಜೊತೆಗೆ FSL ಅಧಿಕಾರಿಗಳು ಕೂಡ ಒಳಗಡೆನೇ ಇರುವಂಥ ಹಿನ್ನೆಲೆಯಲ್ಲಿ ಆ ಚಪ್ಪಲಿ ಆಗಿರ್ಬೋದು, ಅವರು ಧರಿಸಿದಂಥ ಬಟ್ಟೆಯ ಮೇಲೆ ಏನಾದರೂ ಕಲೆಗಳಿದ್ದಾವ, ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಲೆಗಳಿದ್ದಾವ, ಕೂದಲು ಏನಾದರೂ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಮಾಹಿತಿಗಳನ್ನು ಸಾಕ್ಷಿಗಳನ್ನು ಕಲೆ ಹಾಕ್ಬೋದು ಅವೆಲ್ಲವನ್ನು ಕೂಡ 1.5 ಗಂಟೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೆಲ ಹೊತ್ತು ಈ ಸ್ಥಳ ಮಹಜರ್ ಪ್ರಕ್ರಿಯೆ ಆಗುವಂಥದ್ದು. ಜೊತೆಗೆ ಆವತ್ತು ಅಂದರೆ ಏನು ಕೊಲೆ ನಡೆದಂಥ ಸಂದರ್ಭದಲ್ಲಿ ವಾಪಸ್ ಬಂದಾಗ, ಅಂದರೆ ಕೊಲೆ ಆದ ನಂತರ ವಾಪಸ್ ಬಂದಾಗ ಯಾರ್ಯಾರು ಇದ್ರು ಅವೆಲ್ಲವನ್ನು ಕೂಡ ಕಲೆ ಹಾಕುವಂಥದ್ದು, ಆ ಕ್ರೈಮ್ ಸೀನ್ ಏನಿದೆ ಅದು ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಸ್ಥಳ ಮಹಜರ್ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರುವಂಥದ್ದು. ಮಮತಾ. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿ